ಇವಾಗ ನೋಡಿ ಪಿ ಫಸ್ಟ್ ಲೆಟರು. ಅದೇ ಥರ ನೆಕ್ಸ್ಟ್ ಟರ್ಮಲ್ಲಿ ಆರ್ ಫಸ್ಟ್ ಲೆಟ್ರು. ಪಿ ಯಾವ ಪ್ಲೇಸಲ್ಲಿದೆ? 16 ಪ್ಲೇಸು. ಆರ್ ಯಾವ ಪ್ಲೇಸಲ್ಲಿದೆ? 18 ಪ್ಲೇಸು. ಡಿಫ್ರೆನ್ಸ್ ಏನಿದೆ? +2. ಆರಿಂದ ಟಿ. ಆರು 18 ಪ್ಲೇಸು, ಟಿ 20 ಪ್ಲೇಸು, +2. ಟಿಯಿಂದ ವಿ +2. ಡಿಫ್ರೆನ್ಸ್ ಎಷ್ಟು ಬರ್ತಾಯಿದೆ? 1 ಲೆಟ್ರಿಂದ 1 ಲೆಟ್ರಿಗೆ +2 ಬರ್ತಾಯಿದೆ. ಅದೇ ಥರ ವಿಯಿಂದ +2 ಮಾಡಿದರೆ ಏನು ಬರುತ್ತೆ? ವಿಯಿಂದ +2 ಮಾಡಿದರೆ ಎಕ್ಸ್. ಅದೇ ಥರ ಇನ್ನು ಲೆಟ್ರ್ ಮುಗೀತು. ಸೆಕೆಂಡ್ ಇನ್ನು ಏನು ಕೊಟ್ಟಿದ್ದಾರೆ? ನಂಬರ್ ಕೊಟ್ಟಿರಿ. ನಂಬರ್ ಡಿಫ್ರೆನ್ಸ್ ಚೆಕ್ ಮಾಡೋಣ. 3 ಇಂದ 5 ಏನಿದೆ ಡಿಫ್ರೆನ್ಸು? +2. 5ಇಂದ 8 +3. 8ಇಂದ 12 +4. ಒಂದೊಂದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ನಾವು 12ಇಂದ ಒಂದು ನಂಬರ್ ಇನ್ಕ್ರೀಸ್ ಮಾಡಿದರೆ 5. 12ಇಂದ 5 ಮಾಡಿದ್ರೆ ಎಷ್ಟಾಗುತ್ತೆ? 12 5 ಮಾಡಿದರೆ 17 +5 ಮಾಡಬೇಕು. 12 + 5 17. ಎಷ್ಟು ಬಂತು ನಮಗೆ? 17. ನೆಕ್ಸ್ಟು ನಂಬರ್ ಮುಗೀತು. ನೆಕ್ಸ್ಟ್ ಏನಿದೆ? ಲೆಟ್ರಸ್. ಸಿಯಿಂದ ಎಫ್ಗೆ ಡಿಫ್ರೆನ್ಸ್ ಏನಿದೆ? 3 ಡಿಫ್ರೆನ್ಸ್ ಬರ್ತಾಯಿದೆ. ಸಿ ಬಂದುಬಿಟ್ಟು 3rd ಪ್ಲೇಸು, ಎಫ್ ಬಂದುಬಿಟ್ಟು 6th ಪ್ಲೇಸಲ್ಲಿದೆ. ಸೊ +3 ಡಿಫ್ರೆನ್ಸ್. ಎಫ್ 6th ಪ್ಲೇಸು, ಐ 9th ಪ್ಲೇಸು. ಡಿಫ್ರೆನ್ಸ್ +3. ಐಯಿಂದ ಎಲ್ಲಿಗೆ? +3. ಎಲ್ಲಿಂದ +3. ಎಲ್ಲಿಂದ +3 ಅಂದರೆ ಏನು ಬರುತ್ತೆ? ಓ +3. ನಮಗೇನು ಬಂತು ಇಲ್ಲಿ ಆನ್ಸರು? ಓ. ಹಾಗಂದರೆ ಆನ್ಸರ್ ಯಾವುದು? X17O. ಡಿ ಈಸ್ ದ ಕರೆಕ್ಟ್ ಆನ್ಸರ್. ಹೇಗೆ ಸಾಲ್ವ್ ಮಾಡೋದಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಚೆನ್ನಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.